ಟೇಸ್ಟಲ್ಲಿ ಉಪ್ಪಿರುತ್ತಲ್ವ ಅದನ್ನು ತಿಂದಂಗೆ ಆಗುತ್ತೆ ಅಂತ. ಆ್ಯಕ್ಚುಲಿ ಕರೆಕ್ಟ್ ಸಜಲ ನಿರ್ಜಲ ಫಲಾಹಾರ ಮತ್ತು ಧಾನ್ಯಗಳನ್ನ ಬಳಸದೆ ಬರೀ ಕ್ಯಾರೆಟು, ಆಲೂಗೆಡ್ಡೆ, ಗೆಣಸು ಇದನ್ನು ತಿನ್ಕೊಂಡು ಮಾಡ್ಬೋದು ಅಂತ. ಆ ರೀತಿ ಏನು ಮಾಡೋದು ಬೇಡ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ದೇವೋತ್ಥಾನಿ ಏಕಾದಶಿ ಬಗ್ಗೆ ಮತ್ತೊಮ್ಮೆ ತಿಳಿಸ್ತಾ, ಹಾಗೆ ಯಾರ್ಯಾರು ಏಕಾದಶಿ ಆಚರಣೆನ ಮಾಡ್ಬೋದು ಮತ್ತು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ. ತುಂಬ ಜನಕ್ಕೆ ಗೊಂದಲ ಇದೆ, ಏಕಾದಶಿ ಶನಿವಾರನ ಅಥವಾ ಭಾನುವಾರನ ಅಂತ. ನಾನು ಏಕಾದಶಿ ಆಚರಣೆನ ಶುರು ಮಾಡಿದ್ದು ರಾಯರಿಗೆ ಭಕ್ತೆ ಆದಮೇಲಿಂದ. ಮಂತ್ರಾಲಯ ಮಠದಲ್ಲಿ ಯಾವತ್ತು ಏಕಾದಶಿ ಆಚರಣೆನ ಮಾಡ್ತಾರೋ ಅದೇ ದಿನ ನಾನು ಕೂಡ ನಮ್ಮನೇಲಿ ಆಚರಣೆನ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ. ಈ ಏಕಾದಶಿನೂ ಕೂಡ ಅದೇ ರೀತಿ ಆಚರಣೆ ಮಾಡ್ತೀನಿ. ಮತ್ತು ಅದೇ ದಿನ ತುಳಸಿ ಹಬ್ಬ ಬಂದಿರೋದ್ರಿಂದ ಏನು ಮಾಡಬೇಕು ಅಂತ ಸ್ವಲ್ಪ ಗೊಂದಲ ಇರ್ಬೋದು ಕೆಲವ್ರಿಗೆ. ಏಕಾದಶಿ ದಿನ ನಾವು ತುಳಸಿ ಗಿಡಕ್ಕೆ ನೀರು ಕೂಡ ಹಾಕಬಾರ್ದು. ಯಾಕಂತ ಅಂದರೆ ಏಕಾದಶಿ ದಿನ ತುಳಸಿ ಮಾತೆನೂ ಕೂಡ ಮಹಾವಿಷ್ಣುನ ಪ್ರೀತ್ಯರ್ಥನಾಗಿ ಮಾಡೋದಕ್ಕೋಸ್ಕರ ಉಪವಾಸದಲ್ಲಿ ಇರ್ತಾರೆ ಅಂತ ಹಿರಿಯರೆಲ್ಲ ತಿಳಿಸಿದ್ದಾರೆ. ಅವತ್ತೊಂದು ದಿನ ನಾನು ಪೂಜೆ ಮಾಡಲ್ಲ, ಬದಲಾಗಿ ಸೋಮವಾರ ದಿನಕ್ಕೆ ಮಾಡ್ಕೊಳ್ತೀನಿ ತುಳಸಿ ಪೂಜೆನ. ಇಲ್ಲ ಅಂದರೆ ಇನ್ನೂ ಒಂದು ಅವಕಾಶ ಇದೆ ತುಳಸಿ ಹಬ್ಬಕ್ಕೆ. ನೆಕ್ಸ್ಟ್ ಬರುವಂತಹ ಹುಣ್ಣಿಮೆ ದಿನ ಕೂಡ ತುಳಸಿ ಹಬ್ಬನ ನಾವು ಮನೆಗಳಲ್ಲಿ ಆಚರಣೆ ಮಾಡ್ಬೋದು. ಕೆಲವೊಂದೊಂದು ದೇವಸ್ಥಾನ, ಮಠ, ಮಂದಿರಗಳಲ್ಲಿ ಸೌರಮಾನ ಕ್ಯಾಲೆಂಡರ್ನ ನೋಡಿ ಏಕಾದಶಿ ಆಚರಣೆನ ಮಾಡ್ತಾರೆ. ಇನ್ನೂ ಕೆಲವೊಂದೊಂದು ಮಠ, ಮಂದಿರ, ದೇವಸ್ಥಾನಗಳಲ್ಲಿ ಈ ಚಂದ್ರಮಾನ ಕ್ಯಾಲೆಂಡರ್ನ ನೋಡಿ ಏಕಾದಶಿ ಆಚರಣೆನ ಮಾಡ್ತಾರೆ. ಹಾಗಾಗಿ ಒಂದೊಂದು ಸಲ ಈ ರೀತಿ ಕನ್ಫ್ಯೂಷನ್ ಆಗುತ್ತೆ. ಏನೇ ಆದರೂ ನಾನು ರಾಯರಿಗೆ ಭಕ್ತೆ ಆದಮೇಲಿಂದ ಮಂತ್ರಾಲಯದಲ್ಲಿ ಯಾವ ದಿನ ಆಚರಣೆ ಮಾಡ್ತಾರೆ ಏಕಾದಶಿನ ಅದೇ ದಿನ ನಾನು ನಮ್ಮ ಮನೇಲಿ ಆಚರಣೆ ಮಾಡಿಕೊಂಡು ಬಂದಿದ್ದೀನಿ. ಮತ್ತು ಏಕಾದಶಿ ಆಚರಣೆಯಲ್ಲಿ ಒಂದು ರೀತಿ 3 ವಿಧಗಳಿದೆ ಅಂತಲೇ ಹೇಳ್ಬೋದು. ಏನಂದರೆ ನೀರನ್ನ ಸೇವನೆ ಮಾಡ್ದ ಹಾಗೆ ಉಪವಾಸದಲ್ಲಿದ್ದು ಏಕಾದಶಿ ಆಚರಣೆನ ಮಾಡೋದು. ಯಾರಿಗೆಲ್ಲ ಈ ರೀತಿ ನಿರ್ಜಲವಾಗಿ ಇದ್ದು ಏಕಾದಶಿ ಉಪವಾಸನ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಂಥವರು ಮಾಡ್ಬೋದು. ಇದರಿಂದ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಲಾಭನ ನೀವು ಪಡ್ಕೋಬಹುದು. ನೆಕ್ಸ್ಟು ಸಜಲ ಏಕಾದಶಿ ಅಂತ ಅಂದರೆ ನೀವು ನೀರನ್ನ ಕುಡಿದು ಏಕಾದಶಿ ಉಪವಾಸ ಆಚರಣೆನ ಮಾಡ್ಬೋದು. ಇದರಿಂದ ಕೂಡ ಆಧ್ಯಾತ್ಮಿಕವಾಗಿ ಹೆಚ್ಚಿನ ಲಾಭನ ನೀವು ಪಡ್ಕೋಬೋದು. ಯಾರಿಗೆ ಸಾಧ್ಯ ಆಗುತ್ತೆ ಅವರು ಈ ರೀತಿ ಕೂಡ ಉಪವಾಸದಲ್ಲಿದ್ದು ನೀರನ್ನ ಸೇವನೆ ಮಾಡ್ತಾ ಆಚರಣೆನ ಮಾಡಿ ಭಗವಂತನ ಅನುಗ್ರಹನ ಪಡ್ಕೋಬಹುದು. ಮತ್ತು ಫಲಾಹಾರ ಸೇವನೆನ ಮಾಡಿಕೊಂಡು ಕೂಡ ಏಕಾದಶಿ ಉಪವಾಸನ ಆಚರಣೆ ಮಾಡಿ ಭಗವಂತನ ಅನುಗ್ರಹನ ಮತ್ತು ರಾಯರ ಆಶೀರ್ವಾದನ ನೀವು ಪಡ್ಕೋಬೋದು. ಅಂದರೆ ಎಲ್ಲ ರೀತಿಯ ಹಣ್ಣುಗಳನ್ನ ನೀವು ಸೇವನೆ ಮಾಡಿಕೊಂಡು ಉಪವಾಸದಲ್ಲಿ ಇರ್ಬೋದು. ಇದರಿಂದ ಕೂಡ ಹೆಚ್ಚಿನ ಲಾಭನ ಪಡ್ಕೋಬೋದು ಭಗವಂತನಿಂದ. ಲಾಭ ಅಂತ ಅಂದರೆ ಬೇರೆ ಏನೂ ಅಲ್ಲ, ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ, ಭಗವಂತನಿಗೆ ನೀವು ಹತ್ರ ಆಗ್ತೀರ. ಹೇಗಂದರೆ ಇವಾಗ ನಾವು ಯಾವ ಏಕಾದಶಿ ವ್ರತಾಚರಣೆಗಳನ್ನೂ ಕೂಡ ಮಾಡ್ತಿರಲ್ಲ, ರಾಯರ ಸೇವೆ ಕೂಡ ಮಾಡ್ತಿರಲ್ಲ, ಪೂಜೆ ಪುನಸ್ಕಾರ ಮಾಡ್ತಿರಲ್ಲ. ಆದರೂ ನಮಗೇನು ಗೊತ್ತಾ, ಕಷ್ಟ ಬಂದಾಗ ಭಗವಂತ ಕಾಪಾಡು ಅಂದ ತಕ್ಷಣ ಕಾಪಾಡಿಬಿಡ್ಬೇಕು. ಆ ರೀತಿ ಮಾಡಲ್ಲ ಭಗವಂತ. ಯಾಕಂದರೆ ನಾವು ಕರೆದ ತಕ್ಷಣ ನಮ್ಮನ್ನು ಕೈ ಹಿಡಿಬೇಕು ಕಷ್ಟ ಕಾಲದಲ್ಲಿ ಅಂತ ಅಂದರೆ ನಾವು ನಮ್ಮ ಕರ್ಮ ಫಲಗಳನ್ನ ಸ್ವಲ್ಪ ಮಟ್ಟಕ್ಕಾದರೂ ಕಳ್ಕೋಬೇಕು. ಆ ಕರ್ಮ ಫಲಗಳನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳೋದಿಕ್ಕೆ ಅಂತಲೇ ಈ ಒಂದು ಏಕಾದಶಿ ವ್ರತಾಚರಣೆ ಇರೋದು. ಇದನ್ನೆಲ್ಲ ನಾವು ಆಚರಣೆನ ಮಾಡಿ ನಮ್ಮ ಕರ್ಮ ಫಲಗಳನ್ನ ಕಳ್ಕೊಂಡಾಗ ಭಗವಂತ ನನಗೆ ಕಷ್ಟ ಬಂದಿದೆ ಕಾಪಾಡು ಅಂತ ಕೇಳೋದಕ್ಕೂ ಮುಂಚೆನೇ ಎಷ್ಟೋ ಬಾರಿ ಭಗವಂತ ಬಂದು ನಮ್ಮನ್ನು ಕಷ್ಟದಿಂದ ಪಾರು ಮಾಡ್ತಾನೆ. ನಾವೇನೂ ಮಾಡದೆ ಭಗವಂತ ನಮ್ಮ ಕಷ್ಟನ ಪಾರು ಮಾಡು ಅಂತ ಕೇಳಿದ್ರೆ ಮಾಡಲ್ಲ. ಕಷ್ಟ ಆಗುತ್ತೆ, ಭಗವಂತ ಬಂದು ನಮ್ಮ ಕೈ ಹಿಡಿಯೋದು. ಅದಕ್ಕೋಸ್ಕರನೇ ಈ ವ್ರತ, ಈ ಪೂಜೆ, ಈ ಪುನಸ್ಕಾರ, ಈ ಭಗವಂತನ ಸೇವೆ, ಗುರುಗಳ ಸೇವೆ ಅಂತ ಇರೋದು. ಅದರಲ್ಲೂ ಈ ಏಕಾದಶಿ ವ್ರತಾಚರಣೆನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಾವು ಆಧ್ಯಾತ್ಮಿಕವಾಗಿ ಲಾಭಗಳನ್ನ ಪಡ್ಕೊಳ್ತೀವಿ ಅಂತ ಅಂದರೆ ಇದೆ ಅಂತ ಹೇಳ್ಬೋದು. ಕಷ್ಟ ಕಾಲದಲ್ಲಿ ನಾವು ಹೇಳಾಗೇ ಇಲ್ಲ, ಮನಸ್ಸಲ್ಲಿ ಭಗವಂತ ಅಂತ ಸ್ಮರಣೆ ಮಾಡಿದ್ರೆ ಸಾಕು, ಭಗವಂತ ನಮ್ಮನ್ನು ಬಂದು ಕೈ ಹಿಡಿತಾನೆ. ನಾವೇನೂ ಮಾಡಲಿಲ್ಲ ಅಂದರೆ ಅಷ್ಟು ಸುಲಭ ಅಲ್ಲ ಭಗವಂತ ಬಂದು ನಮ್ಮನ್ನು ಕಷ್ಟದಿಂದ ಪಾರು ಮಾಡೋದು. ಭಗವಂತನಿಗೆ ಹತ್ತಿರ ಆಗಬೇಕು ಅಂದರೆ ಈ ರೀತಿ ವ್ರತಾಚರಣೆಗಳೆಲ್ಲ ನಾವು ಆಚರಣೆ ಮಾಡಿಕೊಂಡು ಹೋದರೆ ನಾವು ಭಗವಂತನಿಗೆ ಹತ್ತಿರ ಆಗಿ ಭಗವಂತನಿಂದ ಲಾಭಗಳನ್ನ ನಾವು ಪಡ್ಕೋಬಹುದು. ನೆಕ್ಸ್ಟು ಇನ್ನೊಂದು ರೀತಿ ಉಪವಾಸ ಯಾವ ಥರ ಮಾಡೋದು ಅಂತ ಅಂದರೆ ಈ ಕಡಲೆಕಾಯಿ ಟಾಫಿ, ಗೆಡ್ಡೆ, ಗೆಣಸು, ಆಲೂಗೆಡ್ಡೆ, ಕ್ಯಾರೆಟು ಇದನ್ನೆಲ್ಲ ತಿನ್ಕೊಂಡು ಕೂಡ ನಾವು ಏಕಾದಶಿ ಉಪವಾಸನ ಆಚರಣೆ ಮಾಡ್ಬೋದು. ಅಂದರೆ ಇದನ್ನು ಬೇಯಿಸಿ ರೈಸ್ ಜೊತೆ ಅಥವಾ ಬೇರೆ ಯಾವುದಾದ್ರೂ ಒಂದು ಸಲಾಡ್ ಜೊತೆ ಮಾಡ್ಕೊಂಡು ತಿನ್ಬೋದಾ ಅಂತ ಕೇಳಿದ್ರೆ ಹಾಗೆಲ್ಲ ತಿನ್ನಬಾರ್ದು. ಹಾಗೆ ತಿನ್ನಬೇಕು ಹಸಿದನ್ನು. ಈ ರೀತಿ ತಿನ್ಕೊಂಡಿದ್ದು ಏಕಾದಶಿ ವ್ರತಾಚರಣೆನ
ಮಾಡ್ಬೋದು. 4 ರೀತಿಲಿ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ. ಈಗ ನಿರ್ಜಲವಾಗಿ ಮಾಡೋದಕ್ಕಾಗತ್ತಾ, ಅಥವಾ ಸಜಲವಾಗಿ ಏಕಾದಶಿ ಆಚರಣೆನ ಮಾಡೋದಕ್ಕಾಗತ್ತಾ, ಇಲ್ಲ ಫಲಾಹಾರನ ಸೇವನೆ ಮಾಡಿಕೊಂಡು ನೀವು ಏಕಾದಶಿ ಉಪವಾಸನ ಇರ್ತೀರಾ, ಅಥವಾ ಈ ರೀತಿ ಗೆಡ್ಡೆ ಗೆಣಸು ಮತ್ತು ಕ್ಯಾರೆಟು ಇದನ್ನೆಲ್ಲ ತಿಂದ್ಕೊಂಡು ಕೂಡ ಟಾಫಿನೂ ಕೂಡ ತಿನ್ಬೋದು. ಇದನ್ನೆಲ್ಲ ತಿಂದ್ಕೊಂಡು ನೀವು ಉಪವಾಸದಲ್ಲಿದ್ದು ಏಕಾದಶಿ ಆಚರಣೆನ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇಷ್ಟರಲ್ಲಿ ಯಾವುದಾದ್ರೂ ಒಂದು ವಿಧಾನದಲ್ಲಿ ನೀವು ಏಕಾದಶಿ ವ್ರತಾಚರಣೆನ ಮಾಡಿ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ಇನ್ನು ಲಾಸ್ಟ್ ಏಕಾದಶಿಲಿ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು, ನನಗೆ ಪೀರಿಯಡ್ಸ್ ಆಗಿ 5 ಡೇಸ್ ಆಗಿದೆ, ಆದರೂ ಉಪವಾಸದಲ್ಲಿ ಇರಬೇಕು ಪೀರಿಯಡ್ಸ್ ಆದಾಗ ಅಂತ ಹೇಳ್ತಾರಲ್ಲ, ಉಪವಾಸದಲ್ಲಿ ಇದ್ಕೊಂಡು ನಾವು ಆಚರಣೆನ ಮಾಡಬೇಕಾ, ಯಾವ ರೀತಿ ಉಪವಾಸದಲ್ಲಿ ಇರಬೇಕು ಅಂತ ಕೇಳಿದರು. ನಿಮಗೆ 5 ಡೇಸ್ ಕಂಪ್ಲೀಟ್ ಆಗಿದ್ದರೆ ಅವತ್ತು ಏಕಾದಶಿ ಪೂಜೆನ ನೀವು ಮನೆಗಳಲ್ಲಿ ನೀವೇ ಮಾಡ್ಬೋದು. 5 ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಮಾಡೋದಕ್ಕೆ ಹೋಗೋದು ಬೇಡ, ಅಂದರೆ ರಾಯರಿಗೆ ಪೂಜೆನ ಮಾಡೋದು ಬೇಡ. ಮನೆಗಳಲ್ಲಿ ಬೇರೆ ಯಾರ ಕೈಲಾದರೂ ಏಕಾದಶಿ ಪೂಜೆನ ಮಾಡಿಸಿ ಉಪವಾಸದಲ್ಲಿ ನೀವು ಕೂಡ ಇರ್ಬೋದು. ಹೇಗೆ ಅಂತ ಅಂದರೆ, ಇವಾಗ ಆಲ್ರೆಡಿ ಹೇಳ್ಕೊಂಡು ಬಂದಲ್ಲ, ಸಜಲ ನಿರ್ಜಲ ಫಲಾಹಾರ ಮತ್ತು ಧಾನ್ಯಗಳನ್ನ ಬಳಸದೆ ಬರೀ ಕ್ಯಾರೆಟು ಆಲೂಗೆಡ್ಡೆ ಗೆಣಸು ಇದನ್ನು ತಿಂದ್ಕೊಂಡು ಮಾಡ್ಬೋದು ಅಂತ. ಆ ರೀತಿ ಏನೂ ಮಾಡೋದು ಬೇಡ. ಯಾರು ಅಂದರೆ ಪೀರಿಯಡ್ಸ್ ಆಗಿ 4 ಡೇಸ್ ಆಗಿದ್ದು, ಅಥವಾ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ, ನಮ್ಮ ಕೈಲಿ ಆಚರಣೆ ಮಾಡೋದಕ್ಕಾಗಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ನೀವು ಉಪವಾಸನ ಮಾಡ್ಬೋದು. ಅವಲಕ್ಕಿ ಉಪ್ಪಿಟ್ಟು, ಸಿಹಿ ಅವಲಕ್ಕಿ, ಖಾರ ಅವಲಕ್ಕಿ, ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಈ ರವೆ ಉಪ್ಪಿಟ್ಟನ್ನ ಮಾಡಿಕೊಂಡು ತಿನ್ನೋದು, ರವೆ ಇಡ್ಲಿನ ಮಾಡಿಕೊಂಡು ತಿನ್ನೋದು, ರವೆ ರೊಟ್ಟಿನ ಮಾಡಿಕೊಂಡು ತಿನ್ನೋದು, ಸಜ್ಜಿಗೆನ ಮಾಡಿಕೊಂಡು ತಿನ್ನೋದು, ಈ ರೀತಿ ಎಲ್ಲ ಮಾಡಿಕೊಂಡು ನೀವು ಮನೆಗಳಲ್ಲಿ ತಿನ್ಬೋದು. ಆ್ಯಕ್ಚುಲಿ ಹೇಳ್ತಾರೆ ಹಿರಿಯರು ಮತ್ತು ಪುರಾಣಗಳಲ್ಲೂ ಕೂಡ ಅವತ್ತೊಂದು ದಿನ ಮನೇಲಿ ಅಡುಗೆನೇ ಮಾಡಬಾರ್ದು. ಆದರೆ ಹೆಲ್ತ್ ಇಶ್ಯೂಸ್ ಇರೋರು, ಈಗ 4 ಡೇಸ್ ಆಗಿರುತ್ತೆ ಪೀರಿಯಡ್ಸ್ ಆಗಿ, ಅವ್ರು ಹೇಗೆ ಉಪವಾಸ ಮಾಡಿದ್ರೂ ಕೂಡ ಪೂಜೆ ಪುನಸ್ಕಾರನಾಗಲಿ ಉಪವಾಸನಾಗಲಿ ಅದು ಭಗವಂತನಿಗೆ ಸಲ್ಲಲ್ಲ. ಆ ಕಾರಣಕ್ಕೆ ಈ ರೀತಿ ನಾವು ಅನ್ನನ ಬಳಸದೆ ಬರೀ ಅವಲಕ್ಕಿ ಉಪ್ಪಿಟ್ಟು, ಸಿಹಿ ಅವಲಕ್ಕಿ, ಖಾರ ಅವಲಕ್ಕಿ, ರವೆ ಇಡ್ಲಿ, ರವೆ ಉಪ್ಪಿಟ್ಟು ಮಾಡಿ ಅಡುಗೆನ ಊಟ ಮಾಡ್ಬೋದು. ಈ ಥರ ಇಟ್ಕೊಂಡು ನೀವು ಏಕಾದಶಿ ದಿನನ ಆಚರಣೆ ಮಾಡ್ಬೋದು ಹೊರತು ಏಕಾದಶಿ ದಿನ ನಿರ್ಜಲವಾಗಿ ಸಜಲವಾಗಿ ಫಲಾಹಾರ ಸೇವನೆ ಮಾಡದೆ ಧಾನ್ಯಗಳನ್ನ ಸೇವನೆ ಮಾಡದೆ ಉಪವಾಸ ಮಾಡಿದ್ರೆ ಅದು ಸಲ್ಲಲ್ಲ ದೇವ್ರಿಗೆ. 5 ಡೇಸ್ ಆದಮೇಲೆ ನೀವು ಈ ರೀತಿ ಮಾಡ್ಬೋದು. ಬೇಕಾದರೆ ಉಪವಾಸದಲ್ಲಿ ಇಟ್ಕೊಂಡು ಆಚರಣೆ ಮಾಡಿದ್ರೆ ಅದು ಸಲ್ಲುತ್ತೆ. ಅದನ್ನು ಬಿಟ್ಟು 4 ಡೇಸ್ ಆಗಿದೆ ಏನು ಮಾಡೋದು, ಉಪವಾಸದಲ್ಲಿ ಇರ್ಬೋದಾ, ಪೂಜೆ ಮಾಡ್ಬೋದಾ ಅಂದರೆ ಮಾಡಬಾರ್ದು. ಮಾಡಿದ್ರೂ ಕೂಡ ಅದು ಸಲ್ಲಲ್ಲ. ಉಪವಾಸದಲ್ಲಿ ಇರಬೇಕು ಅಂದರೆ ಈ ರೀತಿಯಾಗಿ ಉಪವಾಸದಲ್ಲಿರಿ. ಅನ್ನ ಸೇವನೆ ಮಾಡಬಾರ್ದು. ಮೇಯ್ನಾಗಿ ಹೇಳೋದು ಏನಂದರೆ ಅನ್ನ ಸೇವನೆನ ಆ ದಿನ ಮಾಡಬಾರ್ದು ಅಂತ. ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಅಂತ ಅಂದರೆ ನೀವು ಕಮೆಂಟ್ ಮೂಲಕ ಬೇಕಾದರೆ ಕೇಳ್ಬೋದು, ಅಲ್ಲೂ ಕೂಡ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ತೀನಿ. ಮತ್ತು ಈ ರೀತಿ ಎಲ್ಲ ನಾವು 4 ವಿಧದಲ್ಲಿ ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿಕೊಂಡು ಉಪವಾಸದಲ್ಲಿ ಇರ್ತೀವಲ್ವಾ. ಉಪವಾಸ ಹೇಗೆ ಮಾಡಬೇಕು ಅಂತ ಅಂದರೆ, ನಾವು ಏಕಾದಶಿ ಹಿಂದಿನ ದಿನ ಅಂದರೆ ದಶಮಿ ದಿನ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ದೀಪನ ಹಚ್ಚಿ ದೇವ್ರ ಮುಂದೆ ಕೂತ್ಕೊಂಡು ನಾವು ಉಪವಾಸದಲ್ಲಿ ಇದ್ದು ಏಕಾದಶಿನ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಭಗವಂತ ನಮಗೆ ಆ ಶಕ್ತಿನ ಕೊಡಿ ಅಂತ ಕೇಳ್ಕೊಳ್ಳಿ. ನಾವು ಒಂದು ಏಕಾದಶಿನ ಆಚರಣೆ ಮಾಡೋದ್ರಿಂದ ಅಂದರೆ ಪ್ರತಿಯೊಂದು ಏಕಾದಶಿಗೂ ಅದರದ್ದೇ ಆದ ವಿಶೇಷ ಫಲಗಳನ್ನ ಭಗವಂತ ಕೊಡ್ತಾನೆ. ಈ ಏಕಾದಶಿ ಆಚರಣೆನ ಭಗವಂತ ನಾನು ನಿನ್ನನ್ನು ಪ್ರೀತ್ಯರ್ಥನಾಗಿ ಮಾಡೋದಕ್ಕೋಸ್ಕರ ಮಾಡ್ತಿದ್ದೀನಿ, ನನಗೆ ಆ ಶಕ್ತಿನ ಕೊಡಿ ಅಂತ ಕೇಳ್ಕೊಂಡು ಆಚರಣೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ. ಅವತ್ತೊಂದು ದಿನ ಅಂದರೆ ದಶಮಿ ದಿನ ಏನು ಊಟ ಮಾಡಬಾರ್ದು, ಲಘು ಆಹಾರ ಅಂತ ಹೇಳ್ತಾರಲ್ಲ, ಲೈಟ್ ಫುಡ್ ಅಂತ, ಅದನ್ನು ನೀವು ಸೇವನೆ ಮಾಡ್ಬೋದು. ಅಂದರೆ ರವೆ ಇಡ್ಲಿ, ಉಪ್ಪಿಟ್ಟು, ಚಪಾತಿ ಈ ರೀತಿ ತಿನ್ನಬೇಕು. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ನನಗೆ ಲಾಸ್ಟ್ ಟೈಮ್ ಈ ಕ್ವಶನ್ನ ಒಬ್ಬರು ಕೇಳಿದರು, ನಾವು ಪೇಸ್ಟ್ ಹಾಕ್ಕೊಂಡು ಹಲ್ಲುಜ್ತೀವಲ್ಲ, ಪೇಸ್ಟಲ್ಲಿ ಉಪ್ಪಿರುತ್ತಲ್ವ ಅದನ್ನು ತಿಂದಂಗೆ ಆಗುತ್ತೆ ಅಂತ. ಆ್ಯಕ್ಚುಲಿ ಕರೆಕ್ಟ್. ನಾವು ಅವತ್ತೊಂದು ದಿನ ಏಕಾದಶಿ ದಿನ ಹಲ್ಲು ಕೂಡ ಪೇಸ್ಟ್ ಬಳಸಿ ಉಜ್ಜಬಾರ್ದು. ಯಾಕಂದರೆ ಪೇಸ್ಟಲ್ಲಿ ಅವ್ರು ಹೇಳೋ ಹಾಗೆ ಉಪ್ಪಿರುತ್ತೆ, ನಮ್ಮ ಏಕಾದಶಿ ವ್ರತಾಚರಣೆ ಭಂಗ ಆದಂಗೆ ಆಗುತ್ತೆ. ಆ ಕಾರಣಕ್ಕೆ ಆದಷ್ಟು ಹಿಂದಿನ ದಿನವೇ ನೀವು ಮೌತ್ ವಾಶ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದು ಜಸ್ಟು ನೀರಲ್ಲಿ ಹಾಗೆ ವಾಶ್ ಮಾಡಿಕೊಂಡ್ರೆ ಏಕಾದಶಿ ದಿನ ಸಾಕು ಅಂತ ಅನಿಸುತ್ತೆ. ನೋಡಿ, ನಿಮಗೆ ಬಿಟ್ಟಿದ್ದು. ಬಟ್ ಪೇಸ್ಟ್ ಹಾಕಿ ನಾವು ಹಲ್ಲುಜ್ಜಿದಾಗ ಮಾಡೋದೇ ಏಕಾದಶಿನ ನಾವು ನಿಷ್ಠೆಯಿಂದ ಮಾಡ್ತಿರ್ತೀವಿ. ಇನ್ನು ಪೇಸ್ಟಲ್ಲಿ ಉಪ್ಪೆಲ್ಲ ಇರುತ್ತೆ, ಅದನ್ನೆಲ್ಲ ಹಾಕಿ ಉಜ್ಜಿದಾಗ ನಾವು ಸೇವನೆ ಮಾಡಿದಾಗೆ ಆಗಿಬಿಡುತ್ತೆ. ಆ ಕಾರಣಕ್ಕೆ ಇದೊಂದು ಪಾಯಿಂಟ್ನ ತಿಳಿಸ್ದೆ. ಮತ್ತು ಆ ದಿನ ಪೂರ್ತಿ ಏಕಾದಶಿ ದಿನ ಹಿಂದಿನ ದಿನ ನೀವು ಭಗವಂತನ ಹತ್ರ ಕೇಳ್ಕೊಂಡಿರ್ತೀರ ಅಲ್ವಾ, ಭಗವಂತ ನಿನ್ನ ಪ್ರೀತಿಗೋಸ್ಕರ, ನಿನ್ನ ಪ್ರೀತ್ಯರ್ಥನಾಗಿ ಮಾಡೋದಕ್ಕೋಸ್ಕರ ನಾನು ಈ ಏಕಾದಶಿ ಆಚರಣೆನ ಮಾಡ್ತಿದ್ದೀನಿ ಅಂತ ಕೇಳಿ ಮಾಡಿದಾಗ ಭಗವಂತ ನಮ್ಮ ಪಾಪ ಕರ್ಮಗಳನ್ನೆಲ್ಲ ತೊಳೆದು ಹಾಕ್ತಾನೆ, ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಕರುಣಿಸ್ತಾನೆ.
ಹಾಗೆ ಯಾವ ಕಷ್ಟಗಳು ಕೂಡ ನಮ್ಮ ಹತ್ರ ಬರದೇ ಹಾಗೆ ರಕ್ಷಣೆನ ಕೊಟ್ಟು ಕಾಪಾಡ್ತಾನೆ. ಯಾವಾಗ ಅಂತ ಅಂದರೆ ನಾವು ಭಗವಂತನಿಗೆ ಹತ್ರ ಆದಾಗ ಈ ರೀತಿ ಎಲ್ಲವೂ ಕೂಡ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆ ದಿನ ಪೂರ್ತಿ ಭಗವಂತನ ನಾಮಸ್ಮರಣೆನ ಮಾಡಿ, ರಾಯರ ನಾಮಸ್ಮರಣೆನ ಮಾಡಿ, ಮತ್ತು ವಿಷ್ಣು ಸಹಸ್ರನಾಮನ ಹೇಳ್ಕೊಡಿ. ಹೇಳೋದಕ್ಕೆ ಬರಲ್ಲ ಅಂದರೆ ಭಗವಂತನಿಗೆ ಅಂದರೆ ರಾಯರಿಗೆ ದೀಪ ಹಚ್ಚೋದಕ್ಕೆ ಅಂತ ಬೆಳಗ್ಗೆ ಎದ್ದು ಪೂಜೆನ ಸಲ್ಲಿಸ್ತಿರಲ್ಲ, ಆ ಸಮಯದಲ್ಲಿ ವಿಷ್ಣು ಸಹಸ್ರನಾಮನ ಹಾಕ್ಬಿಟ್ಟು ರಾಯರ ಮುಂದೆ ಕೂತು ಅದನ್ನು ಒಂದು ಹಾಫ್ ಆನ್ ಅವರು ಸ್ಪೀಡ್ಗೆ ಹಾಕ್ಬಿಟ್ಟು ಒಂದು 20 ಮಿನಿಟ್ಸ್ ಆದರೂ ಅದನ್ನು ಕೇಳಿಸ್ಕೊಳ್ಳೋ ಪ್ರಯತ್ನನ ಮಾಡಿ ಪ್ರತಿ ಏಕಾದಶಿಲೂ. ಇಲ್ಲಾಂದರೆ ವಿಷ್ಣು ಅಷ್ಟೋತ್ತರಗಳಿರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀವು ಕೇಳಿಸ್ಕೋಬೋದು, ಇಲ್ಲಾಂದರೆ ನೀವು ಕೂಡ ಹೇಳೋದಕ್ಕೆ ಬಂದರೆ ಹೇಳ್ಕೋಬೋದು. ತುಂಬಾ ಒಳ್ಳೆಯದು. ಮತ್ತು ಆ ದಿನ ಪೂರ್ತಿ ನಮ್ಮ ಬಾಯಲ್ಲಿ ಯಾವ ಕೆಟ್ಟ ಪದಗಳನ್ನು ಕೂಡ ಬಳಕೆ ಮಾಡಬಾರ್ದು, ವಿನಾಕಾರಣ ಕೋಪ ಮಾಡ್ಕೋಬಾರ್ದು, ಇನ್ನೊಬ್ಬರು ನಿಂದನೆ ಮಾಡಬಾರ್ದು, ಮತ್ತು ಅಸತ್ಯನ ನುಡಿಬಾರ್ದು ಬಾಯಿಂದ. ಅವತ್ತೊಂದು ದಿನ ಅಂತ ಮಾತ್ರ ಅಲ್ಲ, ಪ್ರತಿನಿತ್ಯ ನಾವು ರಾಯರಿಗೆ ಭಕ್ತರಾದಮೇಲೆ ಕೆಲವೊಂದೊಂದು ಗುಣಗಳನ್ನ ಅಳವಡಿಸ್ಕೊಳ್ಳೋ ಪ್ರಯತ್ನನಾದರೂ ಮಾಡಬೇಕು. ಏಕಾದಶಿ ದಿನ ಅಸತ್ಯನ ನುಡಿಬಾರ್ದು. ಆದಷ್ಟು ಮೌನವಾಗಿದ್ಬಿಡಿ. ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಲಿ ಅನ್ನೋದಾದರೆ ಸೈಲೆಂಟಾಗಿದ್ಬಿಡಿ. ಯಾರು ಎಷ್ಟೇ ಮಾತಾಡಲಿ, ಯಾರು ಏನೇ ಮಾಡಲಿ, ನಿಮ್ಮ ಪಾಡು ನೀವು ಸೈಲೆಂಟಾಗಿದ್ದು ಭಗವಂತನ ನಾಮಸ್ಮರಣೆನ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ಡೇ ಅಂದರೆ ದ್ವಾದಶಿ ದಿನ ಬೆಳಗ್ಗೆನೇ ಬೇಗ ಎದ್ದು ನಿಮ್ಮನೇಲಿ ಏನಾದರೂ ಸರಿ ಸಾತ್ವಿಕವಾದ ಅಡುಗೆ, ಅದರಲ್ಲಿ ಸಿಹಿ ಪೊಂಗಲ್ಲು, ಪುಳಿಯೋಗರೆ, ಮೊಸರು ಅನ್ನ, ಏನಾಗುತ್ತೆ ಆ ಟೈಮ್ಗೆ, ಸಜ್ಜಿಗೆ, ಬೆಲ್ಲದನ್ನ, ಏನು ಸಾಧ್ಯ ನಿಮ್ಮ ಕೈಲಿ ಅದನ್ನು ಅಡುಗೆ ಮಾಡಿ. ನೀವು ಕೂಡ ಹೇಗಿದ್ದರೂ ಊಟ ಮಾಡಬೇಕಲ್ವ, ಹಿಂದಿನ ದಿನ ಎಲ್ಲ ಉಪವಾಸದಲ್ಲಿ ಇರ್ತೀರಲ್ಲ, ಆ ಕಾರಣಕ್ಕೆ ಬೇಗ ಎದ್ದು ಅಡುಗೆನ ಮಾಡಿ ಅದರಲ್ಲಿ ಸ್ವಲ್ಪ ಭಗವಂತನಿಗೆ ನೈವೇದ್ಯನ ಮಾಡಿ ನಂತರ ನೀವು ಭಗವಂತನಿಗೆ ಹೇಳಬೇಕು, ಭಗವಂತ ನಾನು ದಶಮಿ ದಿನದಿಂದ ಈ ಅಂದರೆ ದ್ವಾದಶಿ ಪಾರಾಯಣ ಸಮಯ ಬರೋವರೆಗೂ ಉಪವಾಸದಲ್ಲಿದ್ದು ಏಕಾದಶಿ ಆಚರಣೆನ ಮಾಡಿದ್ದೀನಿ. ಇದರಲ್ಲಿ ಏನೇ ತಪ್ಪುಗಳಿದ್ರು ನನಗೆ ತಿಳಿದೇ ಮಾಡಿದರೆ ಅದನ್ನು ಕ್ಷಮಿಸಿ ನೀನು ಪ್ರೀತ್ಯರ್ಥನಾಗಬೇಕು, ನನ್ನ ಈ ಒಂದು ಏಕಾದಶಿ ವ್ರತಾಚರಣೆನ ನೀನು ಅರ್ಪಣೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಭಗವಂತನಿಗೆ ನೈವೇದ್ಯನ ಸಮರ್ಪಣೆ ಮಾಡಿ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೊಂಡು ನಂತರ ತೀರ್ಥನ ತಗೊಂಡು ನೀವು ಕೂಡ ಊಟನ ಮಾಡ್ಬೋದು. ನೀವು ಊಟ ಮಾಡೋದಕ್ಕೂ ಮುಂಚೆ ಆ ಸಮಯದಲ್ಲಿ ನಿಮ್ಮ ಮನೆಗೆ ಯಾರಾದರೂ ಬಂದರೆ, ಪ್ರಾಣಿ ಪಕ್ಷಿಗಳಾಗಲಿ ಮನುಷ್ಯರಾಗಲಿ, ಅದನ್ನು ಪ್ರಸಾದ ಅಂತ ಮೊದಲು ಅವರು ಕೊಟ್ಟು ನಂತರ ನೀವು ಊಟನ ಮಾಡ್ಬೋದು. ಈಗ ಪಾರಾಯಣ ಸಮಯ ಅನ್ನೋದು ಅಂತ ಹೆಂಗೆ ತಿಳ್ಕೊಳ್ಳೋದು, ಒಂದೊಂದು ಏಕಾದಶಿಗೆ ಒಂದೊಂದು ರೀತಿ ಇರುತ್ತೆ ಅನ್ನೋದಾದರೆ ಪ್ರತಿ ಏಕಾದಶಿಲೂ ಈ ರೀತಿ ಮಾಡ್ಕೊಳ್ಳಿ. 7:30 8 ಗಂಟೆ ಒಳಗಡೆ ಊಟ ಮಾಡ್ಕೊಳ್ಳೋ ರೀತಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ದೇವ್ರಿಗೂ ಕೂಡ ನಿಮ್ಮ ಮನೇಲಿ ಸಾತ್ವಿಕವಾದ ಅಡುಗೆನ ಮಾಡಿ ನೈವೇದ್ಯ ಪೂಜೆ ಮಾಡಿ ನಂತರ ನೀವು ಕೂಡ ಊಟನ ಮಾಡಿ ಏಕಾದಶಿ ವ್ರತಾಚರಣೆನ ಈ ರೀತಿಯಾಗಿ ಮಾಡ್ತಾ ಹೋದಷ್ಟು ಭಗವಂತನಿಗೆ ಹತ್ರ ಆಗ್ತೀರಾ. ಯಾವಾಗ ಭಗವಂತನ ಪ್ರೀತಿಗೋಸ್ಕರ ನಾವೇನಾದರೂ ಮಾಡೋ ಪ್ರಯತ್ನ ಪಡ್ತೀವೋ ಆಗಲೇ ಭಗವಂತ ನಮ್ಮ ಪಾಪ ಕರ್ಮಗಳನ್ನ ತೊಳೆದು ನಮಗೆ ಒಳ್ಳೆಯದನ್ನು ಮಾಡೋದಕ್ಕೆ ರೆಡಿಯಾಗಿ ನಿಂತಿರ್ತಾನೆ. ನಾವು ಅದನ್ನು ಅನುಸರಣೆ ಮಾಡ್ಕೊಂಡು ಹೋಗಬೇಕು. ಏಕಾದಶಿನ ತಪ್ಪದ ಹಾಗೆ ಆಚರಣೆ ಮಾಡ್ತಾ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಇದ್ದರೆ ಭಗವಂತನ ಅನುಗ್ರಹ ಖಂಡಿತ ಹಾಗೇ ಆಗುತ್ತೆ. ಈ ದೇವೋತ್ಥಾನಿ ಏಕಾದಶಿಯ ವ್ರತಕಥೆನ ಹಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ವ್ರತಕಥೆನೂ ಕೂಡ ಕೇಳಿದ್ರೆ ತುಂಬ ಒಳ್ಳೆಯದು. ಏಕಾದಶಿ ದಿನ ಕೇಳಿ. ಮತ್ತು ನಾನಂತೂ ಏಕಾದಶಿ ಆಚರಣೆ ಮಾಡ್ತಾ ಬಂದಿರೋದ್ರಿಂದ ತುಂಬಾ ಒಳ್ಳೆಯದಾಗ್ತಾನೂ ಕೂಡ ಇದೆ. ಭಗವಂತನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಬೇಡ್ಕೊಳ್ತಾ ರಾಯರ ಹತ್ರ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.